ಹಲವು ಗೊಂದಲಗಳ ನಡುವೆ BPL ಕಾರ್ಡ್ ರದ್ದು ಮಾಡೋದಿಲ್ಲ ಅಂತ ಹೇಳಿ ಸರ್ಕಾರ ಕಳೆದ ತಿಂಗಳಷ್ಟೇ ಘೋಷಣೆ ಮಾಡಿತ್ತು. ಆದಾಗ್ಯೂ ಕೂಡ ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಈ ವರ್ಷ ಬರೋಬ್ಬರಿ ಒಂದಲ್ಲ ಎರಡಲ್ಲ 90,000 ಕಾರ್ಡ್ಗಳನ್ನು ಡಿಲೀಟ್ ಮಾಡಿದೆ. ಹಾಗಾದರೆ ಈ ಡಿಲೀಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ಮಾನದಂಡಗಳನ್ನು ಆಯ್ಕೆ ಮಾಡಿಕೊಂಡಿದೆ, ಈ ಹಿಂದೆ BPL ಕಾರ್ಡನ್ನು ಪಡಿಬೇಕಾಗಬೇಕಾದ್ರೆ ಇದ್ದಂಥ ಮಾನದಂಡಗಳೇನು, ಮಾರ್ಗಸೂಚಿಗಳೇನು, ಸೊ ಈಗ ಯಾವ ಮಾನದಂಡದ ಮೇಲೆ 90,000 BPL ಕಾರ್ಡನ್ನು ರದ್ದು ಮಾಡಿದ್ದಾರೆ. ಇನ್ನು ಕಳೆದ ವರ್ಷ ಆಹಾರ ಇಲಾಖೆ ಎಷ್ಟು ಕಾರ್ಡ್ಗಳನ್ನು ಡಿಲೀಟ್ ಮಾಡಿದೆ ಇದೇ ರೀತಿಯಾಗಿ, ಇನ್ನು ಅದರ ಹಿಂದಿನ ವರ್ಷ ಅಂದರೆ 2 ವರ್ಷದ ಹಿಂದೆ ಎಷ್ಟು ಕಾರ್ಡ್ಗಳನ್ನು ರದ್ದು ಮಾಡಿದೆ, ಇವೆಲ್ಲವನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮತ್ತು BPL ಕಾರ್ಡಲ್ಲಿ ಇರುವಂಥ ಈಗಲೂ ಇರುವಂಥ ಗೊಂದಲಗಳೇನು, ಆ ಗೊಂದಲಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟು ನಿಮಗೆ ಪರಿಹಾರ ಕೊಡುವಂಥ ಕೆಲಸನೂ ಕೂಡ ಈ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತೇಳಿ ಭಾವಿಸಿದ್ದೇನೆ. ಕಾಂಗ್ರೆಸ್ ಸರ್ಕಾರದ ತುಂಬ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಅನ್ನಭಾಗ್ಯ ಸ್ಕೀಮ್ ಮೊದಲನೇದು. ಇನ್ಫ್ಯಾಕ್ಟ್ ಗ್ಯಾರಂಟಿ ಸ್ಕೀಮ್ಗಳು ಇಂಪ್ಲಿಮೆಂಟ್ ಮಾಡುವ ಮುನ್ನ, ಅಂದರೆ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ, CM ಸಿದ್ದರಾಮಯ್ಯ ಅವರಿದ್ದಾಗ ಅನ್ನಭಾಗ್ಯ ಸ್ಕೀಮನ್ನು ಅವರು ಇಂಪ್ಲಿಮೆಂಟ್ ಮಾಡಿದರು. 5 kg ಅಕ್ಕಿಯನ್ನು ಕೊಡ್ತಾಯಿದ್ರು. ಈ ಸಾರಿ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದರು. ಅದೇ ರೀತಿಯಾಗಿ 10 kg ಕೊಡಲಿಕ್ಕಾಗಲಿಲ್ಲ, 5 kg ಅಕ್ಕಿಯನ್ನು ಕೊಟ್ಟರು. ಕೆಲವು ಕಡೆಗೆ ಅಕ್ಕಿಯ ಬದಲಾಗಿ ರಾಗಿ, ಜೋಳ, ಹೀಗೆ ಬೇರೆ ಬೇರೆ ಧಾನ್ಯಗಳನ್ನೆಲ್ಲವನ್ನು ಕೂಡ ಕೊಟ್ಟರು. ಇನ್ನೂ 5 kg ಅಕ್ಕಿಯ ಬದಲಾಗಿ ಅವರಿಗೆ ಹಣವನ್ನು ಕೊಡೋಣ ಅಂಥೇಳಿ DBT ಮೂಲಕ ಬ್ಯಾಂಕ್ಗಳ ಖಾತೆಗೆ ಹಣ ಹಾಕುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 11-12 ಸ್ಕೀಮ್ ಆಗಿದೆ, ಅಂದರೆ ಕಂತಾಗಿದೆ. ಆ ಕಂತಲ್ಲಿ ನಿಮಗೆ ಒಂದಷ್ಟು ವೇರಿಯೇಷನ್ ಆಗಿರ್ಬೋದು, 1-2 ತಿಂಗಳು ಆದ ನಂತರ ನಿಮಗೆ ಡಿಲೇ ಆಗಿ ಬಂದಿರ್ಬೋದು. ಬಟ್ ನಿಮಗೆ ಪ್ರತಿ ತಿಂಗಳ ಕಂತಿನ ಹಣವನ್ನು ಮುಟ್ಟಿಸುವಂಥ ಕಾರ್ಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ಕಳೆದ 2 ತಿಂಗಳಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿದ್ದೇನು ಅಂತಂದರೆ, BPL ಕಾರ್ಡನ್ನು ನಾವು ರದ್ದು ಮಾಡೋದಿಲ್ಲ ಅಂಥೇಳಿ, ರದ್ದು ಮಾಡ್ತೇವೆ, ಪರಿಷ್ಕರಣೆ ಮಾಡ್ತೇವೆ ಅಂತೇಳಿ ಕಳೆದ 2 ತಿಂಗಳ ಹಿಂದೆ ಸರ್ಕಾರ, ಅದರಲ್ಲೂ ಕೂಡ ಆಹಾರ ಇಲಾಖೆ ಮುಂದಾದಾಗ, ಯಾಕಂದರೆ CM ಸಿದ್ದರಾಮಯ್ಯರೇ ಖುದ್ದು ಡೈರೆಕ್ಷನ್ಸನ್ನು ಕೊಟ್ಟಿದ್ದರು. ಆರ್ಥಿಕ ಇಲಾಖೆಯ ಸಭೆಯಲ್ಲಿ ಹಣಕಾಸು ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ದರು. ಅದರಲ್ಲಿ ನಿಜವಾದ ಫಲಾನುಭವಿಗೆ BPL ಕಾರ್ಡ್ ಸಿಗ್ತಾ ಇಲ್ಲ. ಎಲ್ಲ ಸರ್ಕಾರಿ ನೌಕರರು, ಫಲಾನುಭವಿ ಅಲ್ಲದೆ ಇರೋರು ಅದರ ಸದುಪಯೋಗನ ಪಡಿಸ್ಕೊಳ್ತಾ ಇದ್ದಾರೆ. ಸೊ ಆ ರೀತಿ ಆಗೋದು ಬೇಡ. ಯಾರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂದರೆ ನಿಜವಾದ ಫಲಾನುಭವಿ ಇದ್ದರೆ ಮಾತ್ರ ಸಿಗಬೇಕು, ಇಲ್ಲದೆ ಇದ್ದರೆ ಪರಿಷ್ಕರಣೆ ಮಾಡಿ, ಅವರ ಕಾರ್ಡನ್ನು ಡಿಲೀಟ್ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ರು. ಅದಾದಮೇಲೆ ಪರಿಷ್ಕರಣೆ ಮಾಡಲಿಕ್ಕೆ ಶುರು ಮಾಡಿದ್ರು. 20 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳು ಪರಿಷ್ಕರಣೆ ಮಾಡಿದಾಗ ಇವೆಲ್ಲವನ್ನು ಡಿಲೀಟ್ ಮಾಡಬೇಕಾಗತ್ತೆ ಸರ್ ಅಂಥೇಳಿ CM ಸಿದ್ದರಾಮಯ್ಯ ಅವರ ಇದು ಫೈಲ್ಗೆ ಕಳಿಸಿದ್ರು. ಅವರ ಮೀಟಿಂಗಲ್ಲೂ ಕೂಡ ಆಹಾರ ಇಲಾಖೆ ಅದನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಲಸನೂ ಕೂಡ ಮಾಡ್ತು. ಸೊ ಆ ಸಂದರ್ಭದಲ್ಲಿ ಇಷ್ಟು 20 ಲಕ್ಷ ಜನರ ನೀವು ಅನ್ನನ ಕಸ್ತೀರಾ, ಅಕ್ಕಿ ಕಸ್ತೀರಾ, ಬಡವರಿಗೆ ಅನ್ನಭಾಗ್ಯ ಕೊಡ್ತೀನಿ ಅಂತ ಹೇಳಿ ಈಗ ಯಾಕೆ ನೀವು ಈ ರೀತಿ ಮಾಡ್ತಿದ್ದೀರಿ, ಈ BPL ಕಾರ್ಡನ್ನು ಡಿಲೀಟ್ ಮಾಡುವಂಥ ಕಾರ್ಯ ಯಾಕೆ ಮಾಡ್ತೀರಿ ಅಂತೇಳಿ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ವಿರೋಧ ಪಕ್ಷಗಳಿಂದ ಸಹಜವಾಗಿ ವಿರೋಧ ಬಂತು. ಅದರ ಜೊತೆಗೆ ಜನಸಾಮಾನ್ಯರು ಕೂಡ, ಎಷ್ಟೋ ಜನರು ಅವರು ಟ್ಯಾಕ್ಸ್ ಕಟ್ತಿರಲ್ಲ, ಸರ್ಕಾರಿ ನೌಕರರು ಇರೋದಿಲ್ಲ, ನಿಜವಾದ ಫಲಾನುಭವಿ ಆಗಿದ್ದರೂ ಕೂಡ ಅವರ ಕಾರ್ಡನ್ನು ಡಿಲೀಟ್ ಮಾಡುವಂಥ ಕಾರ್ಯಗಳೆಲ್ಲವೂ ಕೂಡ ಅದು ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು. ಸೊ ಈ ಸ್ಕೀಮ್ನಲ್ಲಿ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ಅರಿತಂಥ ಕಾಂಗ್ರೆಸ್ ಸರ್ಕಾರ, CM ಸಿದ್ದರಾಮಯ್ಯ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರು. ಏನು ಅಂತಂದರೆ 3 ಬಹಳ ಪ್ರಮುಖವಾದಂಥ ವಿಚಾರ. ಬಟ್ ಅಲ್ಲಿ ಆವಾಗ ಹೇಳಿದ್ದು 2 ಪ್ರಸ್ತಾಪ ಮಾಡಿದ್ದು ಯಾವುದು ಅಂದರೆ, BPL ಕಾರ್ಡ್ ಯಾರು ಹೊಂದಿರಬಾರ್ದು ಅಂದರೆ, ಈಗ ಆಲ್ರೆಡಿ ಇರೋರನ್ನ ಯಾರು ಡಿಲೀಟ್ ಮಾಡ್ತೀವಿ ಅಂದರೆ, ಒಂದು ಸರ್ಕಾರಿ ನೌಕರರಾಗಿದ್ದರೆ ಅವರ ಕಾರ್ಡನ್ನು ಮುಲಾಜಿಲ್ಲದೆ ಡಿಲೀಟ್ ಮಾಡ್ತೀವಿ, ಒಂದನೇದಾದರೆ. 2ನೇದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರಬಾರ್ದು. ಆ BPL ಕಾರ್ಡಲ್ಲಿರುವಂಥ ಯಾರಾದರೂ ಒಬ್ಬ ಫಲಾನುಭವಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದರೆ, ಆದಾಯ ತೆರಿಗೆ ಪಾವತಿಸ್ತಾ ಇದ್ದರೆ ಅವರ ಕಾರ್ಡನ್ನು ಡಿಲೀಟ್ ಮಾಡಿ ಅಂಥೇಳಿ ಸೂಚನೆಯನ್ನು ಕೊಡ್ತು. ಸೊ ಇದರ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಒಂದಷ್ಟು ಸ್ಕ್ರೂಟ್ನಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಯಾರು ಡಿಲೀಟ್ ಆಗಿತ್ತೋ ಅವರಿಗೆ ವಾಪಸ್ ಕೊಡುವಂಥ ಕಾರ್ಯ ಮಾಡ್ತಾ ಇದೆ. ಬಟ್ ಇನ್ನೂ ಕೂಡ ಆ ಪ್ರೊಸೆಸ್ ನಡೀತಾನೇ ಇದೆ. ಇನ್ನೂ ಬಹಳಷ್ಟು ಜನರಿಗೆ, ಎಷ್ಟು ಅಂದರೆ 40-50% ಫಲಾನುಭವಿಗಳಿಗೆ ಯಾರು ಡಿಲೀಟ್ ಮಾಡಿದ್ರಲ್ಲ, ಆ ಡಿಲೀಟ್ ಮಾಡಿದಂಥ ಫಲಾನುಭವಿಗಳಿಗೆ ಮತ್ತೆ BPL ಕಾರ್ಡು ಕೊಡುವಂಥ ಕೆಲಸ ಕೊಟ್ಟರೂ ಕೂಡ ಕೆಲವರಿಗೆ ಇನ್ನೂ ಕೂಡ ಅಕ್ಕಿ ತೆಗೆದುಕೊಳ್ಳೋಕ್ಕಾಗ್ತಾಯಿಲ್ಲ, DBT ಹಣ ಬರ್ತಾಯಿಲ್ಲ. ಯಾಕಂದರೆ ಡಿಲೀಟ್ ಮಾಡಿರೋದು ಮತ್ತು ಅವ್ರನ್ನ ಆ್ಯಡ್ ಮಾಡಿರೋದು, ಆ್ಯಡ್ ಮಾಡಾದ್ಮೇಲೆ ಆ ಪ್ರೋಸೆಸ್ ಏನಿದೆ ಆ ಪ್ರಕ್ರಿಯೆ ಸಂಪೂರ್ಣವಾಗಿ ಆಗದೇ ಇರೋ ಕಾರಣಕ್ಕಾಗಿ ಈ ರೀತಿಯಾದಂಥ ಗೊಂದಲ ಇದ್ದೇ ಇದೆ. ಹಾಗಾದರೆ
ಈ ಸಾರಿ ಎಷ್ಟು ಕಾರ್ಡ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಇದಾಗಿ ಕೂಡ ಅಂದರೆ ಸರ್ಕಾರಿ ನೌಕರರಿದ್ದರೆ ಒಂದು, ಎರಡನೇದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದಾರೆ ಎರಡು, ಇದರ ಜೊತೆಗೆ ಮತ್ತೊಂದು ಕೂಡ ಮಾರ್ಗಸೂಚಿಯನ್ನು ಅಳವಡಿಸ್ಕೊಂಡಿದ್ದಾರೆ, ಮಾನದಂಡವನ್ನು ಅಳವಡಿಸ್ಕೊಂಡಿದ್ದಾರೆ. ಅದು ಯಾವುದು ಅಂದರೆ ವಾರ್ಷಿಕವಾಗಿ 1,20,000ಕ್ಕಿಂತ ಹೆಚ್ಚು ಆದಾಯ ಏನಾದರೂ ಇತ್ತು ಅಂದರೆ ಆ ಕಾರ್ಡನ್ನು ಡಿಲೀಟ್ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಅದರ ಹಿನ್ನೆಲೆಯಲ್ಲಿ ಈಗ ಡಿಲೀಟ್ ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. ಸೊ ಈಗ ಎಷ್ಟು ಕಾರ್ಡ್ ಡಿಲೀಟ್ ಮಾಡಿದ್ದಾರೆ ಅಂದರೆ 91,061 BPL ಕಾರ್ಡ್ಗಳನ್ನು ಡಿಲೀಟ್ ಮಾಡಿದೆ ಆಹಾರ ಇಲಾಖೆ. ಇದರಲ್ಲಿ ಅತಿ ಹೆಚ್ಚು ಯಾವ ಜಿಲ್ಲೆ ಅಂತ ನೋಡಿದ್ರೆ ಮ್ಯಾಕ್ಸಿಮಮ್ಮು ಅತಿ ಹೆಚ್ಚು ಇರೋದು ಬೆಳಗಾವಿ, ಯಾಕಂದರೆ ಅದು ಭೌಗೋಳಿಕವಾಗಿ ಕೂಡ ಅತಿ ದೊಡ್ಡದಾದಂಥ ಜಿಲ್ಲೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಫಲಾನುಭವಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಸೊ ಇದರಲ್ಲಿ ಸರ್ಕಾರಿ ನೌಕರರು ಮತ್ತು IT ಮತ್ತು 1,20,000 ಇದಕ್ಕಿಂತಲೂ ಕೂಡ ಹೆಚ್ಚು ಆದಾಯ ಇರುವಂಥವ್ರು ಯಾರ್ಯಾರಿದ್ದಾರಲ್ಲ ಅಷ್ಟು, ಅದರಲ್ಲಿ ಬೆಳಗಾವಿಯಲ್ಲಿ ಹೈಯೆಸ್ಟು 13,254 BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಎರಡನೇ ಹೈಯೆಸ್ಟು ಅಂತಂದರೆ ನಮ್ಮ ಬೆಂಗಳೂರಲ್ಲಿ 7,631 ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಇನ್ನು ಯಾವುದು ಅತಿ ಹೆಚ್ಚಿನ ಕಾರ್ಡ್ಗಳನ್ನು ಡಿಲೀಟ್ ಮಾಡಿರೋ ಜಿಲ್ಲೆ ಅಂದರೆ ಮೈಸೂರು 6,095 ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಇನ್ನು ತುಮಕೂರು ಪಕ್ಕದ ಜಿಲ್ಲೆ, ತುಮಕೂರಲ್ಲೂ ಕೂಡ 5,222 BPL ಕಾರ್ಡನ್ನು ರದ್ದು ಮಾಡಿದ್ದಾರೆ. ಇನ್ನು ಫಿಫ್ತ್ ಹೈಯೆಸ್ಟು ಅಂದರೆ ಧಾರವಾಡ 3,722 ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಇನ್ನುಳಿದಂಥ ಜಿಲ್ಲೆಗಳಲ್ಲಿ 1,000ಕ್ಕಿಂತ ಹೆಚ್ಚು ಮೀರಿಲ್ಲ. ಆದರೂ ಕೂಡ ಎಲ್ಲವೂ ಕೂಡ ಸೇರಿದ್ರೆ 91,061 BPL ಕಾರ್ಡನ್ನು ರದ್ದು ಮಾಡಿದ್ದಾರೆ 3 ಕಾರಣಗಳಿಗಾಗಿ. ಇನ್ನು ಇಲ್ಲಿ ಭಾಳ ಪ್ರಮುಖವಾಗಿ ಹಾಗಾದರೆ ಈ ಹಿಂದಿನ ವರ್ಷ BPL ಕಾರ್ಡ್ ರದ್ದೇ ಮಾಡಿಲ್ವಾ ಅನ್ನೋಂಥ ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ. ಇಲ್ಲ, ಕಳೆದ ವರ್ಷವೂ ಕೂಡ ಅದು ಗೊತ್ತೇ ಆಗೋದಿಲ್ಲ. ಅದು ಆಹಾರ ಇಲಾಖೆ ಅದು ಪ್ರತಿ ವರ್ಷದ ಪ್ರಕ್ರಿಯೆ ರೀತಿ ಮಾಡಿ ರದ್ದು ಮಾಡಿರೋದು. ಎಷ್ಟು ಅಂದರೆ ತುಂಬಾ ಕಡಿಮೆ. ಎಷ್ಟು ಅಂದರೆ ಕಳೆದ ವರ್ಷ 16,719 ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡಿದೆ. ಈ ವರ್ಷ ಕಂಪೇರ್ ಮಾಡಿದ್ರೆ ನಿಮಗೆ 70%ಕ್ಕಿಂತಲೂ ಕೂಡ ಹೆಚ್ಚು, 70%ಗಿಂತಲೂ ಹೆಚ್ಚು ಕಾರ್ಡ್ಗಳನ್ನು ರದ್ದು ಮಾಡಿರೋದು. ಇನ್ನು 2022-23ರಲ್ಲಿ ನಿಮಗೆ ಎಷ್ಟು ಕಾರ್ಡ್ ರದ್ದು ಮಾಡಿದ್ದಾರೆ ಅಂತ ನೋಡೋದಾದರೆ 74,342. ಆ ಸಂದರ್ಭದಲ್ಲೂ ಕೂಡ ಇದು ಹೆಚ್ಚು ಚರ್ಚೆ ಆಗಲಿಲ್ಲ. ನೋಡಿ, 74,000 ಕಾರ್ಡ್ ರದ್ದು ಮಾಡಿದ್ದಾರೆ, ಅದು ಗೊತ್ತೇ ಆಗಿಲ್ಲ. ಬಟ್ ಇದರಲ್ಲಿ ಸರ್ಕಾರಿ ನೌಕರರು ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಇರ್ಬೋದು, ಮತ್ತು ಬೇರೆ ಬೇರೆ ಎಲ್ಲ ಮಾನದಂಡಗಳೇನಿದ್ವಲ್ಲ, ನಿಮಗೆ 1000 ಸ್ಕ್ವೇರ್ ಫೀಟ್ಗಿಂತಲೂ ಕೂಡ ಹೆಚ್ಚು ಜಾಗ ಇರಬಾರ್ದು, ನಿಮ್ಮ 4 ವೀಲರ್ ಓನ್ ಆಗಿರಬಾರ್ದು, ಮತ್ತು 7 ಎಕರೆಗಿಂತ ಹೆಚ್ಚು ಜಮೀನು ಇರಬಾರ್ದು, ಈ ರೀತಿಯಾದಂಥ ಮಾನದಂಡಗಳೇನಿದ್ವು. ಓನ್ ಬೈಕ್ ಇದ್ರೂ ಕೂಡ 1000 cc ಹೆಚ್ಚು ಬೈಕ್ ಇದ್ದರೆ, ಅದರ ಮೋಟರ್ ಸಾಮರ್ಥ್ಯ ಇರುವಂಥ ಬೈಕ್ ಇದ್ದರೆ ನಿಮಗೆ ಸಿಗೋದಿಲ್ಲ. ಯಾಕಂದರೆ ಇರುವಂಥ ರೂಲ್ಸ್ ಪ್ರಕಾರ ನೀವು 500 ರೂಪಾಯಿಗಿಂತ ಹೆಚ್ಚು ಕರೆಂಟ್ ಬಿಲ್ ಕಟ್ತಾ ಇದ್ದರೆ ಅವ್ರಿಗೂ BPL ಕಾರ್ಡ್ ಸಿಗೋದಿಲ್ಲ. ಇರುವಂಥ ಮಾನದಂಡ, ಯಾಕಂದರೆ ಕೇಂದ್ರ ಸರ್ಕಾರ ಕೊಟ್ಟಂಥ ಗೈಡ್ಲೈನ್ಸ್ ಅವೆಲ್ಲವನ್ನು ಕೂಡ ಈಗ ತೆಗೆದುಹಾಕಿದೆ. ಈಗಿರುವಂಥದ್ದು ಬರೀ 2 ಮಾತ್ರ. ಅದ್ರ ಜೊತೆಗೆ ಇನ್ನೊಂದನ್ನೇ ಆ್ಯಡ್ ಮಾಡಿಕೊಂಡಿದೆ, 1,20,000 ವಾರ್ಷಿಕ ಆದಾಯ ಮಿತಿ ಅಂತ. ಇದನ್ನು ನಾನು ಖಂಡಿತವಾಗಿ ಕೂಡ ವಿರೋಧಿಸ್ತೇನೆ. ಇದನ್ನು ಕೂಡ ಯಾಕೆ ಕನ್ಸಿಡರ್ ಮಾಡ್ತೀರಿ ಅಂತೇಳಿ. 1,20,000 ಒಳಗೆ ಇರಬೇಕು ಅನ್ನೋದಾದರೆ ಅವರ ವಾರ್ಷಿಕ ಸರಾಸರಿ ಎಷ್ಟಿರ್ತದೆ, ತಿಂಗಳ ಸರಾಸರಿ ಎಷ್ಟಿರ್ತದೆ? ನಿಮ್ಮ ಪ್ರಕಾರ 10,000 ರೂಪಾಯಿ ದುಡಿಬೇಕಾ? 20,000-30,000 ತೆಗೆದುಕೊಂಡ್ರೂ ಕೂಡ 4 ಜನ ಇರುವಂಥ ಒಂದು ಕುಟುಂಬ ನಡೆಸೋದು ಭಾಳನೇ ಕಷ್ಟ ಆಗುತ್ತೆ. ಇಂಥ ಪರಿಸ್ಥಿತಿ ಇದೆ. ಸೊ ಇಂಥ ಹೊತ್ತಲ್ಲಿ ಇದನ್ನೇ ಯಾಕೆ ಆ್ಯಡ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆನೂ ಕೂಡ ಉದ್ಭವ ಆಗ್ತಾ ಇದೆ. ಬಟ್ ವಿಪರ್ಯಾಸ ಅಂದರೆ ವಿಪಕ್ಷಗಳು ಕೂಡ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಜನರು ಪಾಪ ಅವ್ರಿಗೆ ಹೇಳಿದ್ರು ಕೂಡ ಅದು ದನಿ ಮುಟ್ಟುವಂಥ ಕಾರ್ಯ ಕೂಡ ಆಗ್ತಾ ಇಲ್ಲ. ಇದನ್ನು ನಾವು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸನೂ ಕೂಡ ಮಾಡ್ತೀವಿ. 2 ಏನು ಮಾನದಂಡ ಏನಿದೆಯಲ್ಲ ಖಂಡಿತವಾಗಿ ಕೂಡ ನೀವು ಅದನ್ನು ಮಾಡಿ. ಒಂದು, ಸರ್ಕಾರಿ ನೌಕರರಾಗಿರಬಾರ್ದು. ಎರಡನೇದು, ನಿಮಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ ಯಾರು ಮಾಡಿರ್ತಾರೋ ಅವ್ರು ಡಿಲೀಟ್ ಮಾಡಿ. ಆದರೆ ಇನ್ನುಳಿದಂಥ 1,20,000ನೇ ವಾರ್ಷಿಕ ಮಿತಿ ಇದೆ, ಇದನ್ನು ಹೆಚ್ಚು ಮಾಡಲೇಬೇಕಾಗಿದೆ. ಕನಿಷ್ಠ 2.5 ಲಕ್ಷ ವಾರ್ಷಿಕ ಮಿತಿ ಅದನ್ನು ಮಾಡಬೇಕು. ಅಂಥವರು BPL ಕಾರ್ಡ್ ಫಲಾನುಭವಿಗಳು ಖಂಡಿತವಾಗಿ ಕೂಡ ಆಗ್ತಾರೆ. ಯಾಕಂದರೆ ವೇತನ ಭಾಳ ಕಡಿಮೆ ಆಗ್ತಾಯಿದೆ. ಬರುವಂಥ ವೇತನದಲ್ಲಿ ಜೀವನ ಮಾಡೋದು 4 ಜನ ಒಂದು ಸಣ್ಣ ಕುಟುಂಬ ಗುಡಿಸಲಲ್ಲಿರ್ತಾರೆ. ಅಂಥವರಿಗೆ ಖಂಡಿತವಾಗಿ ಕೂಡ BPL ಕಾರ್ಡ್ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ BPL ಕಾರ್ಡಲ್ಲಿ ಕೆಲವೊಂದಷ್ಟು ಗೊಂದಲಗಳು ಯಾವ್ಯಾವ ಇದಾವೆ ಅಂತಂದರೆ, ಈಗಲೂ ಕೂಡ BPL ಕಾರ್ಡನ್ನು ಹೊಂದೋರು ಡಿಲೀಟ್ ಏನು ಮಾಡಿದ್ರಲ್ಲ ಕಳೆದ ತಿಂಗಳು, ಅವರಿಲ್ಲ ನಾವು ಅವ್ರಿಗೆ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಇದರಲ್ಲಿ 15% ಕಾರ್ಡ್ಗಳನ್ನು ವಾಪಸ್ ಕೊಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಇನ್ನೂ 15-20% ಕಾರ್ಡ್ಗಳನ್ನು ವಾಪಸ್ ಕೊಡುವಂಥ ಕಾರ್ಯ
ಆಗಿಲ್ಲ. ಈಗಲೂ ಕೂಡ ಆಹಾರ ಇಲಾಖೆಯ ಕಚೇರಿಗಳಿಗೆ ಅಲಿತಾ ಇದ್ದಾರೆ ಜನ. ಅವರಿಗೆ ಮೊದಲು ಆದ್ಯತೆ ಮೇರೆಗೆ BPL ಕಾರ್ಡನ್ನು ಕೊಡಬೇಕು. ಯಾಕಂದರೆ ನಿಜವಾದ ಫಲಾನುಭವಿ ಇಲ್ಲಿ ಸ್ಕ್ರೂಟ್ನಿ ಮಾಡೋದು, ಪರಿಶೀಲನೆ ಮಾಡೋದು ತುಂಬಾ ವಿಳಂಬ ಆಗ್ತಾ ಇದೆ. ಇದು ಸಾಧ್ಯ ಆದಷ್ಟು ಬೇಗ ಫುಡ್ ಇನ್ಸ್ಪೆಕ್ಟರ್ ಏನಿರ್ತಾರೆ ಅವರು ಚೆಕ್ ಮಾಡಿ ಕ್ಲಿಯರ್ ಮಾಡುವಂಥ ಕಾರ್ಯವನ್ನು ಮಾಡಬೇಕು. ಇನ್ನೂ ಒಂದು BPL ಕಾರ್ಡನ್ನು ವಾಪಸ್ ಏನೋ ಕೊಟ್ಟಿದ್ದಾರೆ, ಆದರೆ ಅವರಿಗೆ DBT ಮೂಲಕ ಹಣ ಬರ್ತಾ ಇಲ್ಲ. ಈ ಮೊದಲು ಹಣ ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ. ಆ ರೀತಿ ಇರುವಂಥ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದರೆ ಅಲ್ಲಿ ಪ್ರೋಸೆಸ್ಸಲ್ಲಿ ನಿಮಗೆ ಈ ಸೇವೆಯಲ್ಲಿ ಆ್ಯಡ್ ಮಾಡಿರೋದನ್ನು ಡಿಲೀಟ್ ಮಾಡಿರ್ತಾರೆ. ಡಿಲೀಟ್ ಮಾಡಿದ್ಮೇಲೆ ಆ್ಯಡ್ ಮಾಡಿ ಅದು ಆ್ಯಕ್ಟಿವೇಟ್ ಮಾಡಬೇಕು. ಆ ಕೆಲಸ ಆಗಿಲ್ಲ ಅಂಥೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ ಕಾರ್ಯನೂ ಕೂಡ ಆಗಬೇಕು. ಆವಾಗ ಹಾಗಾದಾಗ ಮಾತ್ರ ಪಡಿತರ ಕೇಂದ್ರದಲ್ಲಿ ಅಕ್ಕಿ ಕೂಡ ಸಿಗುತ್ತೆ. ಅದರ ಜೊತೆಗೆ DBT ಮೂಲಕ ಬರುವಂಥ ಹಣ ಏನಿದೆ ಅದು ಕೂಡ ಪ್ರತಿ ತಿಂಗಳು ಹೇಗೆ ಬರ್ತಾ ಇತ್ತು ಅದೇ ರೀತಿಯಾಗಿ ಬರುತ್ತೆ. ಈ ಗೊಂದಲಗಳಿಗೆ ಸರ್ಕಾರ ಈಗಾಗಲೇ ಆಲ್ಮೋಸ್ಟ್ ಸೊಲ್ಯೂಷನ್ ನಾವೆಲ್ಲ ಕಂಡುಕೊಂಡು ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಆ ರೀತಿಯಾದಂಥ ಸೊಲ್ಯೂಷನನ್ನು ಕಂಡುಕೊಂಡಿಲ್ಲ. ಇನ್ನೂ ಕೆಲವು ಟಿಪ್ಸ್ಗಳನ್ನು ಹೇಳ್ತೀನಿ, ತುಂಬ ಯೂಸ್ಫುಲ್ ಆಗುತ್ತೆ. ಕ್ವಶನ್ ಟು ಆನ್ಸರ್ ರೀತಿಯಾಗಿ. ಒಂದು, ಸರ್ ನಿಮ್ಮ ಮಗ ಮಗಳು ಅಥವಾ ನಿಮ್ಮ ಸೊಸೆ ಸರ್ಕಾರಿ ನೌಕರರಾಗಿರ್ತಾರೆ. ಸೊ ಅವರು ನೌಕರ ಆದಮೇಲೆ ಅವರು ಬೇರೆ ಕಡೆಗೆ ಮೂವ್ ಆಗಿರ್ತಾರೆ, ಬೇರೆ ಏರಿಯಾಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ನೀವು ತಂದೆ ತಾಯಿ ಮಾತ್ರ ಸಪ್ರೇಟಾಗಿರ್ತೀರಿ ಅನ್ನೋದಾದರೆ ಕಾರ್ಡನ್ನು ಸಪ್ರೇಟಾಗಿ ಮಾಡಿಸ್ಕೋಬೋದು. ಈ ಮೊದಲು ಜೊತೆಗೇ ಇದ್ರಿ, ಫ್ಯಾಮಿಲಿನೇ ಇದ್ರಿ, ಅವರು ಬೇರೆ ಊರಿಗೆ ಹೋದರು, ಬೇರೆ ಮನೆ ಮಾಡಿದ್ರು ಅಂದಾಗ ನೀವು ಬೇಕಾದಲ್ಲಿ BPL ಕಾರ್ಡ್ ಇತ್ತು ಅನ್ನೋದಾದರೆ ಅವರ ಕಾರ್ಡನ್ನು, ಅವರ ಹೆಸರನ್ನು ಡಿಲೀಟ್ ಮಾಡಿ ನೀವು BPL ಕಾರ್ಡನ್ನು ಹಾಗೆ ಉಳಿಸ್ಕೋಬೋದು. ಹಾಗಾಗಿ ಒಂದು ವೇಳೆ ಹಾಗೆ ಮುಂದುವರಿಸಿದರೆ ನಿಮ್ಮ ಕಾರ್ಡ್ ರದ್ದಾಗತ್ತೆ. ಇಲ್ಲದೆ ಹೋದರೆ ಇಲ್ಲ ಇವರು ಬೇರೆ ಕಡೆ ಮನೆ ಮಾಡ್ತಾ ಇದ್ದಾರೆ, ನಮಗೆ ಏನೂ ಇಲ್ಲ, ನಾವು ಡಿಪೆಂಡೆಂಟ್ ಇರೋದು, ಸೊ ನಮಗೆ BPL ಕಾರ್ಡ್ ಬೇಕು ಅಂಥೇಳಿ ನೀವು ಮನವಿ ಮಾಡಿದ್ರೆ ಖಂಡಿತವಾಗಿ ಕೂಡ ಕೊಡಬೇಕು ಅಂಥೇಳಿ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಸೊ ಇದು ಭಾಳ ಪ್ರಮುಖವಾದಂಥ ವಿಷಯ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಮಾಹಿತಿಯನ್ನು ಕೊಡ್ತಾ ಇರೋದು. ಇನ್ನೂ ಒಂದು, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಿದ್ರು ಕೂಡ ಅದೇ ನಿಮ್ಮ ಮಗ ಮಗಳಿರ್ಬೋದು, ಸೊಸೆ ಇರ್ಬೋದು, ಅಥವಾ ನಿಮ್ಮ ಬ್ರದರ್ ಇರ್ಬೋದು, ಯಾರಾದರೂ ಆ್ಯಡ್ ಆಗಿದ್ದರೆ ಸೊ ಅಂಥವ್ರನ್ನ ಹೊರಗಡೆ ಹೋಗ್ತಾರೆ ಅಥವಾ ಕಾರ್ಡಿಂದ ಡಿಲೀಟ್ ಮಾಡಿ ನೀವು BPL ಕಾರ್ಡನ್ನು ಉಳಿಸ್ಕೊಳ್ಳುವಂಥ ಕಾರ್ಯನೂ ಕೂಡ ಮಾಡ್ಬೋದು. ಒಂದು ವೇಳೆ ನೀವು ಪ್ರತ್ಯೇಕವಾಗಿದ್ದರೆ, ಇಲ್ಲ ನಾವು ಕುಟುಂಬದಲ್ಲೇ ಇರ್ತೀವಿ, ಅವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಅವ್ರದ್ದೇ ಮನೇಲಿದ್ದೀವಿ ಅನ್ನೋದಾದರೆ ಬರೋಲ್ಲ. ನೀವು ಬೇರೆ ಮನೆ ಇದ್ದು ಅವ್ರು ಬೇರೆ ಮನೆಯಲ್ಲಿದ್ದು ಒಂದೇ ಕಾರ್ಡನ್ನು ಹೊಂದಿದ್ರಿ ಈ ಮೊದಲು ಅಂತ ಅನ್ನೋದಾದರೆ ಕಾರ್ಡನ್ನು ನೀವು ಡಿಲೀಟ್ ಮಾಡ್ಕೊಂಡು ಅವರು APL ಕಾರ್ಡಿಗೆ ವರ್ಗ ಆಗ್ತಾರೆ, ನೀವು BPL ಕಾರ್ಡಲ್ಲೇ ಮುಂದುವರೆಯುವಂಥ ಅವಕಾಶ ಇರುತ್ತೆ. ಸೊ ಇದನ್ನು ನೀವು ಕೇಳಿ ಪಡೀರಿ ಆಹಾರ ಇಲಾಖೆಯ ಕಚೇರಿಗೆ ಹೋಗಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ನ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18.